ಅಲ್ಲ ಕನ್ನವ್ಯ ನಿಮ್ಮ ಮಾವ ಈ ಬುದ್ಧಿ ಕಲಿಬೋದನವ್ಯ. ನೋಡು ಯಾವ ಥರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಜನಗಳೇನೇನಿಕ್ಕಿಲ್ಲ, ಮಾನ ಮರುವುದೇ ಬೇಡವಾ. ಅವ್ಳ ಮನೆಗೆ ಹೋಗೋದು ಬರೋದು ಇವೆಲ್ಲನೂ ಮಾಡ್ತಾ ಕುಂತವನಲ್ಲ. ಅದೇ ಮಾವಂಗಿಲ್ಲ ಸುಮ್ಮನಿರಿ, ಸುಮ್ಮನಂಗೆ ಆಡ್ತಿದಾರೇನೋ. ಇಲ್ಲ ಕಣ್ಮಗ, ಹೇಳಿದ್ರು ನನಗೆ ಅಲ್ಲೇ ಇದ್ದಾಗ ನಾನು ಮೈಸೂರಲ್ಲೇ ಇದ್ದೆ. ಅಲ್ಲಿಗೆ ಫೋನ್ ಮಾಡಿ ಹೇಳಿದ್ರು ಗೊತ್ತಾ. ನಿಮ್ಮ ಗಂಗೆಜ್ಜಿನೇ ಫೋನ್ ಮಾಡಿ ಹೇಳಿದ್ದು, ಹಿಂಗೆ ಜಯಲಕ್ಷ್ಮಿ ಮನೆಗೆ ಹೋಯ್ತದೆ ನಿನ್ನ ಗಂಡ ಹಂಗೆ ಹಿಂಗೆ ಅಂತ ಹೇಳಿದ್ರು ಗೊತ್ತಾ. ಆಗ ನಾನು ಹೋಗಿ ನಿಮ್ಮ ಮಾವನ್ನ ಹಿಂಗೆ ಆಡ್ತಿದ್ದೀರ ನೀನು, ಸರಿಯಾಗಿ ನೀನು ಬುದ್ಧಿ ಕಲ್ತಿ. ಹಿಂಗೆ ಮಗ ಮದುವಾಗವನೇ ಇನ್ನೇನು ಮೊಮ್ಮಕ್ಕಳು ಬರೋ ಸಮಯದಲ್ಲಿ ನೀನು ಹಿಂಗೆ ಚೆಂಗ್ಳು ಬುದ್ಧಿ ಕಲ್ತ್ಕೊಂಡು ನಿಂತಿದ್ದೀರ ನೀನು, ಹಿಂಗೆಲ್ಲ ಆಡ್ತಿದ್ದೀರ ಅಂದರೆ ಎಂತೆ ಮಾತಂದ ಗೊತ್ತಾ. ನಾನು ಮದುವೆನೇ ಆಯ್ತೀನಿ, ಅವಳನ್ನೇ ಕರ್ಕೊಂಡೇ ಬರ್ತೀನಿ ಏನೀಗ ಹಂಗೆ ಹಿಂಗೆ ಅಂತ ಹಂಗಂತದ ಮಗ. ಎತ್ತಾಗೆ ಅಂತ ಸಾಯನೇ ಮಗ. ನಂಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಭಾಳ ಮನ್ಸಿಗೆ ನೋವು ಆಗ್ಬಿಟ್ಟದೆ ಕಣ್ಮಗ. ಅದೇ ಸುಮ್ಮನೆ ಇಲ್ಲ ಹಂಗಂದ್ರೆ ಸುಮ್ಕಿರಿ, ಅಡುಗೆ ಗಿಡಿಗೆ ಮಾಡ್ಕೊಡ್ದಂಗೆ ಹೋಗಾಳೆ ಅಂದ್ಬಿಟ್ಟಂಗೇನೋ ಹಂಗೆ ಅಂದಿದ್ದಾರೆ ಹೆಂಗೋ ಯಾರು ಗೊತ್ತು. ಸುಮ್ಮನಿರಿ ಆಯಿತು, ಬೇಜಾರು ತಿಳ್ಕೊಬೇಡಿ ನೀವು. ಇಲ್ಲ ಕಣ್ಮಗ, ದೇವ್ರಣೆಗೂ ಮಗನ್ಗಾರ ಹೇಳಿವ್ರಿ ಮತ್ತೆ ಮಗ ಸರತ್ತು ಫೋನ್ ಮಾಡಿ ಹೇಳು ಇವೆಲ್ಲ ಚಂದವಾ ಏನನ್ನಕ್ಕಿಲ್ಲ ಜನಗಳು ಈ ವಯಸ್ಸಲ್ಲಿ ಹಿಂಗೆಲ್ಲ ಆಡಿದ್ರೆ. ಅವನು ಫೋನ್ ಮಾಡಿದ್ರೆ ಫೋನೇ ಎತ್ತಕ್ಕಿಲ್ಲ. ಅವತ್ತು ಫೋನ್ ಎತ್ಬಿಟ್ಟು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ದ ಕಣ್ಮಗ. ಅವ್ರ ಅಪ್ಪನಿಗೆ ಅವನಾರು ಒಂಚೂರು ಅದ್ರಿಸಿದ್ರೆ ಸುಮ್ಮನೆ ಆಯ್ತಾರೆ ಇವರು. ಏನಾರು ಮಾಡ್ಕೋಗಿ ನನಗೇನು ನಿಮ್ಮ ಸುದ್ದಿ ಕಟ್ಕೊಂಡು ನಮಗೇನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ದ ಕಣ್ಮಗ. ಅದಕ್ಕೆ ನನಗೆ ಯಾಕೋ ಭಾಳ ಹೆದರಿಕಾಯ್ತದೆ ನಿಜವಾಗ್ಲೂ. ಇವನು ಈ ಥರ ಬುದ್ಧಿ ಕಲಿತಾರೆ ನಿಮ್ಮ ಮಾವ ಅಂತ ಅನ್ಕಡಿತಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ಮಗ. ನೀನಾರು ಒಂದು ಮಾತು ಹೇಳು ಮಗ, ನಡಿ ಮನೆಗೆ ಹೋಗೋದ. ಅಕ್ಕ ಬೇಜಾರು ಮಾಡ್ಕೋಬೇಡಿ ಮೀನಾಕ್ಷಿ ಅಕ್ಕ. ನಿಜವಾಗ್ಲೂ ನಾನು ನಿಮ್ಮ ಪುಟ್ಟೆ ಭಾಳ ಕೆಟ್ಟದಾಗ ನಡ್ಕೊಂಡೆ. ನಾನು ನಿಮ್ಮ ಜೊತೆ ಚೆನ್ನಾಗಿ ನಡ್ಕೊಂಡು ಇದ್ದಿರ ಆಗೋದು. ಇವನು ನನ್ನ ಹೋಗ್ಲಿ ಅಂದ್ಬಿಟ್ಟು ಹೋಗು 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 ಮೊದಲಲ್ಲಿಂದ ಅವ್ನು ಕಳಿಸು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನನ್ನ ಪಡ ನಾನು ಇಲ್ಲಿ ಬಂದಮೇಲೆ ಅವ್ಳು ಕೂಟಂಗೆಲ್ಲ ಆಟ ಆಡ್ತಾ ಕುಂತವನೆ. ಈಗ ಹೇಳಿದ್ರೆ ಅವಳೇ ಕರ್ಕೊಬರ್ತೀನಿ, ಅವಳೇ ಮದುವೆ ಆಯ್ತೀನಿ ಅಂತ ಹೇಳ್ತವನೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣ್ಣವೇ ನನಗೆ. ನಿಮ್ಮ ಮಾವ ಆಡೋದು ನೋಡಿದ್ರೆ ನನಗೆ ಒಂಥರ ಜೀವನೇ ಹೋದಂಗೆ ಆಯ್ತದೆ. ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಅದೇ ಆಯಿತು ಸುಮ್ಮನಿರಿ, ಅದೇನು ಮಾತಾಡೋಕ್ಕಾಯ್ತದೆ. ಅದೇನು ಮಾವನ ಬುದ್ಧಿ ಇವೆಲ್ಲ ಚಂದ ಈ ವಯಸ್ಸಲ್ಲಿ. ಸುಮ್ಮನಿರಿ ಐತೆ, ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ಏನೋ ಒಂದಿರ್ಬೇಕು ಬುಡಿ ಮಾತಾಡೋಕ್ಕಾಯ್ತದೆ. ಅವ ಏನು ಗಂದಕ್ಷಿಣೆ ಮದುವೆನೇ ಮಾಡ್ಕೊಂಡು ಕರ್ಕೊಬರ್ತಿತ್ತಾ. ಎಲ್ಲಕ್ಕೂ ಆಪಕ್ಕಂಗಂದ ಅಡುಗೆ ಗಿಡಿಗೆ ಮಾಡ್ಕೊಡ್ದಂಗೆ ಹೋಗೋಳೆ ಅಂದ್ಬಿಟ್ಟು ಅಕ್ಕ ಒಳ್ಳೆದಕ್ಕೂ ಹೇಳ್ತಾರೆ ಕೆಟ್ಟದಕ್ಕೂ ಹೇಳ್ತಾರೆ ಹೇಳೋರು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ್ದು ಸುಮ್ಮನಿರಿ. ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೊಂಡಿರಿ ನೀವು. ಇಲ್ಲಕ್ಕನಕ ದೇವ್ರಳೆಗೂ ನಾನೇ ಖುದ್ದಾಗಿ ನನ್ನ ಮಾತಾಡಿದ್ಮೇಲೆ ನನಗೆ ಅಂತಿರೋದು. ಇವನು ಸರತಾರ ಕೇಳಿದರೆ ಒಂಚೂರು ಹೆದರಿಕೆ ಭಯ ಇರೋದು. ಇವನು ಏನಾರು ಮಾಡ್ಕೊಳ್ಳಿ ನನಗೊತ್ತಿಗೂ ಸಂಬಂಧನೇ ಇಲ್ಲ ಅಂದ್ಬಿಟ್ಟೆ. ಭಾಳ ಬೇಜಾರಾಯ್ತದೆ. ನನ್ನ ಹೋಗ್ದವದಳೆ ಹೋಗು 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 ಅಂತ ಕಳಿಸ್ತು. ನಾನು ಅವತ್ತೇ ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು. ಅಯ್ಯೋ ಆಯಿತು ಅಕ್ಕ ಸುಮ್ಮನಿರಿ, ಹೇಳೋಕ್ಕಾಯ್ತದೆ ಅದೇನು ಹೇಳೋಕ್ಕಾಯ್ತದೆ. ಸುಮ್ಮನಿರಕ್ಕ ಬೇಜಾರು ಮಾಡ್ಕೋಬೇಡಿ. ಅದೇನು ಕುಣ್ಸ್ಕೊಂಡು ಮಾತಾಡೋಕ್ಕಾಯ್ತದೆ ಈ ವಯಸ್ಸಲ್ಲ ಅವೆಲ್ಲ ಚಂದವ ಅಂತ. ಸುಮ್ಮನಿರಿ. ನನ್ನ ಮಗನಿಗೆ ಎಷ್ಟು ಹೇಳಿದ್ರು ಆಯ್ತಿಲ್ಲ ನವ್ಯ. ಅಕ್ಕ ಬನ್ನಿ ಹೋಗೋದ. ನೋಡಿ ನಾನು ನನ್ನ ಮಗನ ಸಂಸಾರ ಹಾಳು ಮಾಡೋಕೆ ನೋಡಿದೆ. ಹಿಂಗೆ ಕರ್ಕೊಬಂದು ಇರ್ಸ್ಕೊಂಡನಲ್ಲ ಅವ್ರ ಅತ್ತೆಯ ಹಂಗೆ ಹಿಂಗೆ ಅಂತ ನನಗೆ ಆಪತ್ತು. ಅವ್ರಿಗೆ ಮಾತು ಕಟ್ಕೊಂಡು ನಾನು ಚಾಡಿ ಮಾತಾ ನಿಮ್ಮನ್ನ ನನ್ನ ಸೊಸೆಯ ಮಗನಿಂದ ದೂರ ಮಾಡೋಕೆ ನೋಡಿದೆ. ಇವತ್ತು ನನ್ನ ಸಂಸಾರನೇ ಹೊಡೆದೋಯ್ತದೆ. ಇವತ್ತು ನಾನೇ ದಿಕ್ಕೆಟ್ಟಂಗೆ ಕೇಳೋರಿದ್ದಂಗೆ ಆಗಿವ್ನಿ. ನನ್ನ ಸಂಸ್ಬಿಡುನವೇ ಬೇಜಾರಾಯ್ತು ನನಗೆ. ಅಯ್ಯೋ ಅತ್ತೆ ಸುಮ್ಮನಿರಿ. ನಾನು ಅವೆಲ್ಲ ಮನಸ್ಸೆಲ್ಲ ಇಟ್ಕೊಂಡಿಲ್ಲ ಕಣತ್ತೆ. ನಿಜವಾಗ್ಲೂ ಯಾಕೆ ತಾನೇ ಸುಮ್ಮನೆ ಆದರೂ ನನಗೂ ನಿಮ್ಮ ಭಾವನೆಗಳು ಅರ್ಥ ಆಯ್ತವೆ. ಸುಮ್ಕಿರಿ ಆಯಿತು. ಕೆಲ ಯಾಕೆ ತಲೆಗೆಡ್ಸ್ಕೋಬೇಕು. ಅದೇನು ಮಾತಾಡೋಕೆ ಬಿಡಿ ಮಾವನ ಹತ್ರ. ಅಯ್ಯತ್ತೆ ಮಾತಾಡ್ತೀವಿ ಸುಮ್ಕಿರಿ ಮಾವನ ಹತ್ರವ. ಅದೇನು ಬುದ್ಧಿ ಕಲ್ತಿದ್ದಾರೆ ಈ ವಯಸ್ಸಲ್ಲ ಅವೆಲ್ಲ ಚಂದವ ನೋಡಿ ಜನ ಏನಕ್ಕಿಲ್ಲ. ಅದೇನೋ ಮಾತಾಡೋಕ್ಕಾಯ್ತದೆ. ಸುಮ್ಕಿರಿ ಐತೆ ಬೇಜಾರು ಮಾಡ್ಕೋಬೇಡಿ. ಕೂತ್ಕೊಂಡು ಹೇಳಿದ್ರೆ ಎಲ್ಲ ಅವರೇ ಅರ್ಥ ಮಾಡ್ಕೊತಾರೆ. ಸುಮ್ಮನಿರಿ ಯಾಕೆ ತಲೆಗೆಡ್ಸ್ಕೊಂಡಿರಿ. ಏನು ಹೇಳೋದು ಏನೋ ಕಾಣಕನವ. ಇವನು ಒಂಚೂರು ಸರತಿ ಏನಾದ್ರು ಹೇಳಿದ್ರೆ ಆಯ್ತದೆ. ಇವನು ಹೇಳ್ತಾನೆ ಇಲ್ವಲ್ಲ ಮಗ, ಒಂದು ಫೋನ್ ಮಾಡೋಕ್ಕೆ ಹೇಳು ಮಗ. ಒಂಥರ ನಿಮ್ಮ ಮಾವ ಒಂಥರ ತಲೆ ಕೆಟ್ಟದ ನನಗೆ. ಅಕಸ್ಮಾತ್ ಏನಾರೇ ಮದುವೆನೇ ಮಾಡ್ಕೊಂಡ್ಬಿಟ್ರೆ ಏನನ್ನಕ್ಕಿಲ್ಲ. ಈಗ ಅವಳು ಪಾಲು ಕೊಟ್ಕೊಂಡು ಕೂತ್ಕೊಂಡಿರ ಹೇಳು. ಇವನು ಒಂಚೂರು ತಲೆಗೆಡ್ಸ್ಕೊಳಕ್ಕಿಲ್ವಲ್ಲ. ಒಂದು ಸ್ವಲ್ಪ ಅದ್ರಿಸಿದ್ರೆ ಎಲ್ಲ ಸರಿ ಆಗ್ತದೆ. ಮಾಡ್ಮಗ ನಾವೇ ಫೋನ್ ಮಾಡಿ ಅದೇನು ಮಾತಾಡು. ಇಲ್ಲ ನಿಮ್ಮ ಮಾವನ್ಗಾರು ಮಾಡು, ಇಲ್ಲ ಸರತ್ಕಾರು ಮಾಡು. ಅದೇನಾವೆ ಬುದ್ಧಿಗಳು ಚಂದವಂಗೆ ಈ ವಯಸ್ಸಲ್ಲೆಲ್ಲ ಬತ್ತು ನೋಡಿ ಜನಗಳೇನು ಅನ್ಕೊಳಕ್ಕಿಲ್ಲ. ಇವ್ರು ಅರ್ಥ ಮಾಡ್ಕೋಬೇಕು ತಾನೆ ಏನು ಎಂತ ಅಂತವೆ. ಅಷ್ಟು ಅರ್ಥ ಆಗಲಿಲ್ಲ ಅಂದರೆ ಹೆಂಗೆ. ಅಲ್ಲಕ್ಕನಕ ನಾವು ಆಗ್ಲಿಂದ ಎಷ್ಟು ಕಷ್ಟಪಟ್ಟಿವಿ ಗೊತ್ತಕ್ಕ. ನಾವು ಕಷ್ಟದಲ್ಲೆಲ್ಲವ ನಾವು ಅಷ್ಟು ನಮ್ಗೆ ಜೊತೆಲಿ ಕೈಗೂಡ್ಸೋಳನ್ನ ನೀಡ್ತೀವಿ ಅನ್ನೋದು ಇವ್ನಿಗೆ ಜ್ಞಾನ ಇಲ್ದಾನೆ. ಮದುವೆಗಿಂತ ಮುಂಚೆಗೆ ಇಷ್ಟಪಟ್ಟಿದ್ದಂತೆ ಅವಳನ್ನ. ನಮ್ಮ ಅತ್ತೆ ನಮ್ಮ ಮಾವನ ಒಪ್ತಾನೆ ನಾನು ಮದುವೆ ಮಾಡ್ಕೊಬಂದಾರೆ ಅಂದ್ಬಿಟ್ಟು ಈಗ ಈ ಥರ ಆಡ್ತಾವನಲ್ಲ ಇವನು. ಅವಳು ಮದುವೆ ಆಗಿಲ್ಲ, ಅವಳು ನನಗೋಸ್ಕರ ಹಂಗೆ ತ್ಯಾಗ ಮಾಡ್ತಾವಳೆ ಮದುವೆನೂ ಆಗ್ದಂಗೆ ಅಂತ ಅಂದರೆ ಅದಕ್ಕೆ ನಾವು ಹೊಣೆ ಹಾಕೋದಕ್ಕೆ. ಇವ್ನು ಅಂತ ನೀವು ಇವತ್ತೇಳೋ ಅವತ್ತೇ ಅವ್ರ ಅಪ್ಪನ ಒಪ್ಪಿಸ್ಬಿಟ್ಟು ಆಗಬೇಕಾಗಿತ್ತು. ಬೇಡ ಅಂತ ಯಾರು ಹೇಳಿದರು. ನಾವೇನಾದ್ರು ಹೇಳ್ಕೊಟ್ಟಿದ್ವಾ ಅವತ್ತೆಲ್ಲ ಆಗ್ಬಿಟ್ಟು ಈಗ ಆಗ್ದೇ ನನ್ನ ಒಪ್ಕೊಂಡು ಮದುವೆ ಆಗ್ಬಿಟ್ಟು ಈಗ ಮಕ್ಕಳು ಆಗಿ ಮೊಮ್ಮಕ್ಕಳು ಬರೋ ಟೈಮಲ್ಲಿ ಈಗ ಮದುವೆ ಆಯ್ತೀನಿ ನಾನು ಹಂಗೆ ಹಿಂಗೆ ಅಂತ ಬೊಗಳ್ತಾವನಲ್ಲ. ಈಗ ಎಷ್ಟು ನಮ್ಗೆ ಮನ್ಸು ನೋಡೋದಕ್ಕೆ. ನಾವು ಎಷ್ಟು ಕಷ್ಟದಲ್ಲಿ ಜೀವನ ಮಾಡಿದೆವು. ನಮ್ಮ ಅತ್ತೆ ಮಾವನ ಕೈಲೆಲ್ಲ ಹೊಡೆದಾಡ್ಕೊಂಡು ನಾನು ಆಗ್ಲಿಂದೆಲ್ಲ ಬಂದು ಇವತ್ತು ಹೇಗೋ 4 ದಿವಸ ನೆಮ್ಮದಿಗಿರೋದನ್ನೋ ಸಮಯದಲ್ಲಿ ಹಿಂಗೆ ಹೊಟ್ಟೆ ಉರಿಸ್ತಾವನಲ್ಲ ನಮ್ಮನ್ನ. ಊಟ ತಗೊಂಡು ಸಾಯ ಗಂಟಲು ನಮ್ಗೆ ಕಷ್ಟ ಅಂದರೆ ಎಷ್ಟು ಕಷ್ಟ ಅಂತ ಅನ್ಬೋಸೋದಕ್ಕೆ ಹೇಳಿ ನೀವೇ. ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಅಂತ ಅಕ್ಕ. ಸುಮ್ಮನೆ ಆಯ್ತದೆ ಏನು ಹೇಳ್ಸೋಕ್ಕಾಯ್ತದೆ ಮಗನ ಕೈಲೇ. ಈಗ ಇವಳು ಆ ವಿಷಯ ಹೆಂಗೆ ಮಾವನ ಕೊಟ್ಟು ಮಾತಾಡೋಕ್ಕದು. ನಿಮ್ಮ ಮಗನಿಗೆ ಹೇಳಿದ್ರೆ ಮಾತಾಡ್ತಾರೆ ಸುಮ್ಕಿರಿ. ಅವ್ರ ಕೈಲಿ ಹೇಳ್ಸೋಕ್ಕಾಯ್ತದೆ. ತಲೆಗೆಡ್ಸ್ಕೊಬೇಡಿ. ಹೋಗಿ ಊಟ ಮಾಡಿ. ಮಾಡ್ಕೊಬಂದೆ ಕಣಕ್ಕ, ಊಟ ಮಾಡ್ಕೊಬಂದೆ. ಮಾಡು ಮಗನ ಅವ್ನಿಗೆ ಸರತ್ಕಾರ ಫೋನ್ ಮಾಡಿ ಹೇಳು ಒಂಚೂರು ಹೋಗೋದೇನು ಒಂಚೂರು ಬೆದರಿಸು ಅಂತವ. ಇಲ್ದವ್ರು ಅವನು ಒಂಥರ ಸರಿ ನನ್ನ ಗಂಡ. ಅಯ್ಯತೆ ಮಾಡಿ ಬಂಗವ ಎಂತೆ ಹೋದರು. ಫೋನ್ ಮಾಡಿ ಹೇಳ್ತೀನಿ ರೀ ನಿಮ್ಮ ಮಗನಿಗೆ. ಹಲೋ ಹಲೋ ಹಾಂ ಹೇಳು.
ಅರಿ ಅದೇನು ಮಾವ ಒಂದು ಸ್ವಲ್ಪ ಹೋಗಿ ಕೇಳ್ಬೇಕಾರೆ ನೀವು ಅದೇನು ಹಂಗೆ ಆಡ್ತಾಯಿದ್ದೀರಿ ನೀವು ಅಲ್ಲ ಮಾವನ ತಾನೇ ಬುದ್ಧಿ ಬೇಡವ್ರಿ ಈ ವಯಸ್ಸಲ್ಲಿ ಅದೇನೋ ಮದುವೆ ಆಯ್ತೀನಿ ಹಂಗೆ ಹಿಂಗೆ ಅಂತಿರೋದಂತಲ್ಲ ಹೋಗ್ಬಿಟ್ಟು ಒಂಚೂರು ಅದೇನು ವಿಚಾರಿಸ್ಬೇಕಾರೆ ನೀವು ಇವೆಲ್ಲ ಚಂದಪ್ಪ ಈ ವಯಸ್ಸಲ್ಲಿ ಅಂತ ತಿಳುವಳಿಕೆ ಹೇಳ್ಕೊಡ್ಬೇಕಲ್ರಿ ಅವ್ರೇನೋ ಆಡ್ತಾರೆ ಅಂದ್ಬಿಟ್ಟು ನೀವು ಸುಮ್ಮನೆ ಇದ್ಬಿಟ್ರೆ ಅದದ ಅವೆಲ್ಲ ಲಕ್ಷಣವಾ ನಾವ್ಯಾ ಸುಮ್ಮನೆ ಇದ್ದು ಬಿಡು. ಸರಿ ನಿನ್ಗೆ ಯಾರು ಹೇಳ್ದವರು? ಅತ್ತೆನೇ ಬಂದವ್ರೆ ಇಲ್ಲಿಗೆ ಹಿಂಗೆ ಆಡ್ತದೆ ನಿಮ್ಮ ಮಾವನ ಕಡೆ ಇಲ್ಲೇ ಅವ್ರೆ ಅತ್ತೆನೂ ನೀವು ಕೇಳ್ಬೇಕಾರೆ ಫೋನ್ ಮಾಡಿದ್ರೆ ಏನು ಕೇಳ್ತಾನೆ ಇಲ್ವಂತ ನೀವು ಏನು ಕೇಳೋರು ಮಗನ ಸ್ವಚ್ಛ ದೂರ ಆಗಲಿ ಅಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ಜಗಳ ತಂದು ಮಾಡ್ಬೇಕು ನೋಡಿದ್ರು ಅನ್ಬೋಸ್ಲಿ ಬಿಡು. ನಮ್ಗೆ ಏನು ಏನಾರು ಮಾಡ್ಕೊಳ್ಳಿ ಗಂಡು ಇಡ್ತೀವಿ ಸೇರ್ಕೊಂಡು ನಮಗೆ ಬುದ್ಧಿ ಕಲ್ಸಕ್ಕೆ ಅಂತ ನೋಡಿದ್ರು. ಈಗ ನೋಡೋದು ಹೆಂಗಾಯ್ತು ಅಂದ್ಬಿಟ್ಟು ಅವ್ರು ಮಾಡಿದ ಅವರೇ ಉಂಡ್ಲಿ ಬಿಡು. ನಮ್ಮ ಅಮ್ಮನ ಸಾಮಾನ್ಯದಲ್ಲ ಆಕತ್ತೆ ಅವ್ರ ಸಂಸಾರ ಅವ್ರು ಸರಿ ಮಾಡ್ಕೊಳ್ಳಿ ಬಿಡು. ಈಗ ನನಗೆ ಎಷ್ಟು ಕಷ್ಟ ಆಯ್ತದು ಅಡುಗೆ ಮಾಡ್ಕೊಂಡು ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇರಲಿ ಬಿಡು ಅಂತ ಅಂದಾನೆ ಬಿಟ್ಟು ನನಗೂ ನಿನ್ಗೂ ಜಗಳ ತಂದು ಮಾಡಿದ್ರು. ಈಗ ಮಾತ್ರ ನಾವೇನು ಮಾಡೋಕ್ಕತ್ತದು? ಆಯಿತು ಸುಮ್ಮನಿರಿ ಈಗ ನಾವೆಲ್ಲ ಕಟ್ಕೊಂಡು ಕೂತ್ಕೊಂಡ್ರೆ ಆಗ್ತದ. ಈಗ ಅದೇ ಹೇಳ್ತಿರೋದು ನಾವು ನಿನ್ನ ದೂರ ಮಾಡಕ್ಕೆ ನೋಡ್ದೆ ಈಗ ನಮ್ಮ ಜೀವನ ಹಿಂಗೆ ಆಗದೆ ಒಂಚೂರು ಮಾವನ ಬುದ್ಧಿ ಹೇಳ್ಸವ ಸರ್ ಹತ್ರ ಫೋನ್ ಮಾಡಿ ಅಂತ ಅಂದದೆ. ಅದೇನು ಫೋನ್ ಮಾಡಿ ಅದೇನು ಹೇಳ್ರಿ ಎತ್ತಾಗಿ ಏನು ಮಾಡಿರಿ ಹಿಂಗೆಲ್ಲ ಆರ್ಡ್ರ್ ಚಂದ ಅಂತ ಒಂಚೂರು ತಿಳುವಳಿಕೆ ಹೇಳ್ಕೊಡಿ. ಅವ್ಯಾ ಅವ್ರು ಉಂಟು ನಮ್ಮ ಅಮ್ಮ ಉಂಟು ನಮ್ಮ ಅಪ್ಪ ಉಂಟು ಅವ್ರು ಏನಾದ್ರು ಮಾಡ್ಕೊಳ್ಳಿ. ನೀ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ನೀನು. ಅವ್ರನ್ನ ಅಯ್ಯೋ ಅಂದ್ರೆ 6 ತಿಂಗಳು ಆಯ್ಸ್ ಕಮ್ಮಿ ಆಯ್ತದೆ ನಮಗೆ. ಅಲ್ಲ ನಮ್ಮ ಅಪ್ಪ ಅಮ್ಮ ಇರೋನಪ್ಪ ಮಗ ಚೆನ್ನಾಗಿರಲಿ ಅವ್ನ ಜೀವನ ಅಂತ ಆಸೆ ಮಾಡೋದು ಬಿಟ್ಟು ನಮ್ಮ ಸಂಸಾರನೇ ಹೊಡ್ಯಕ್ಕೆ ನೋಡಿದ್ರು. ಅಂಥದ್ರಲ್ಲಿ ನಾವ್ಯಾಕೆ ಅವ್ರ ಸಂಸಾರದ ಬಗ್ಗೆ ತಲೆಗೆಡ್ಸ್ಕೋಬೇಕು? ಇಲ್ಲ ಅವ್ರು ನಮ್ಗೆ ಬುದ್ಧಿ ಹೇಳ್ಕೊಡ್ಬೇಕು ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡು ಹೋಗಿ ಅಂತವೆ. ಅದು ಬಿಟ್ಬಿಟ್ಟು ನಮ್ಮ ಕೈಲಿ ನ್ಯಾಯ ಹೇಳ್ಸ್ಕೋಬೇಕು. ಅವ್ರು ಗೊತ್ತಿಲ್ವ ಹೆಂಗಿರಬೇಕು ಏನು ಅಂತವೆ. ಇರಲಿ ಬಿಡು, ಇನ್ನೊಬ್ರು ಸಂಸಾರ ಹಾಳು ಮಾಡೋಕೆ ಗೊತ್ತು ಇವೆಲ್ಲ ಗೊತ್ತಿಲ್ವ? ಎಲ್ಲ ಗೊತ್ತದೆ ಅವ್ರಿಗೆ ಕಣ. ಸುಮ್ಮನಿರು ಆಯಿತು, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡು ನಿಂದು ಎಷ್ಟಿದ್ದಷ್ಟು ನೋಡಿ ನೀನು ನಿಮ್ಮ ಅಮ್ಮ ಹುಷಾರಾಗಬೇಕು, ಹುಷಾರು ನೋಡ್ಕೊ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಮ್ಮನ ಆರೋಗ್ಯನೇ ಹಾಳು ಮಾಡೋಕೆ ನೋಡ್ತು ಅಂಥವ್ರು ನೀನು ಅಂಥವ್ರ ಬಗ್ಗೆ ಯಾಕೆ ತಲೆಗೆಡ್ಸ್ಕೊತಿದ್ದೀನಿ ನೀನು? ಅಯ್ಯೋ ನೋಡ್ರಿ ಒಂದು ಮನೆ ಅಂದ್ರೆ ಒಂದು ಮಾತುಕತೆ ಬರ್ತದೆ ಹಂಗೆ ಅಂದ್ಕೊಂಡು ನಾವು ಅದನ್ನೇ ಒಂದು ಕಟ್ಕೊಂಡು ಕೂತ್ಕೊಳಕ್ಕದ. ಅದೇನು ಮಾವನ ಫೋನ್ ಮಾಡಿ ಅದೇನು ಮಾತಾಡಿ ನೀವು ನೋಡು ನಾವ್ಯಾ ನಿಂದ ಅಮ್ಮ ಅಂತೀರಿ. ಸುಮ್ಮನೆ ಫೋನ್ ಇಟ್ಬಿಡು. ಅವ್ರವ್ರ ಸಂಸಾರ ಅವ್ರು ಸರಿ ಮಾಡ್ಕೊತಾರೆ. ಅವ್ರು ಕಂಡವ್ರು ಎಲ್ಲನೂ. ನೀನು ಸುಮ್ಮನೆ ಇದ್ಬಿಡು. ಇಲ್ಲ ನನ್ನ ಡ್ಯೂಟಿಲಿ ನನಗೆ ಇದು ತೊಂದರೆ ಕೊಡಬೇಡ ನೀನು. ನನ್ನ ಕಷ್ಟ ನನಗೆ ಗೊತ್ತು. ಎಷ್ಟು ಬೇಜಾರಾಯ್ತದ ಗೊತ್ತು ನನಗೆ. ನಾನು ಯಾರಿಗೆ ಹೇಳ್ಕೊಳ್ಳೋದು ನನ್ನ ಪ್ರಾಬ್ಲಮ. ಇಲ್ಲಿ ಮನೇಲೂ ಮಾಡಬೇಕು, ಇಲ್ಲಿ ಆಫೀಸ್ಗೂ ಬರಬೇಕು, ಎಷ್ಟು ಕಷ್ಟದಿಂದ ನನಗೆ ಗೊತ್ತು. ಇದಕ್ಕೆಲ್ಲ ಕಾರಣ ಹೇಳು ನಮ್ಮ ಅಮ್ಮ ತಾನೇ. ನಮ್ಮ ಅಮ್ಮನ ಬುದ್ಧಿ ತಿಳ್ವಾ? ನಾನು ಫೋನ್ ಮಾಡಿಬಿಡ ನೀನು. ಆ ವಿಷಯದ ಬಗ್ಗೆ ಮಾತಾಡನೇ ಬೇಡ. ನಾನಂತೂ ಹೋಯ್ಕಿಲ್ಲ. ನಾನಂತೂ ನಮ್ಮ ಅಪ್ಪನ ಕೊಟ್ಟು ಹೇಳೋಕ್ಕಿಲ್ಲ, ನಾನು ಮಾತಾಡೋಕ್ಕಿಲ್ಲ. ನಾನು ಹೇಳಕ್ಕೆ ಏನಂತೂ ಗೊತ್ತಪ್ಪ, ನಿಮ್ಮ ಸಂಸಾರನೇ ಹಾಳು ಮಾಡೋಕ್ಕೆ ಅಂತ ನೋಡಿದ್ಲು. ಈಗೇನೋ ಅವಳ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದೀನಿ ನೀನು. ಮೊದಲು ನಿನ್ನ ಸಂಸಾರ ನೀನು ಸರಿ ಮಾಡ್ಕೊಂತು. ಈಗೇನು ಹೇಳಂಗಿದ್ದದು ನಾನು ಕೆಲಸ ಎಷ್ಟಿರೋದು ಅಷ್ಟು ನೋಡ್ಕೊಂಡಿರುವಂತ ಅಂದಮೇಲೆ ನಾನಂತೂ ಅವ್ರ ಸಂಸಾರ ಬಿ ಸೇಕ್ ಹೋಯ್ಕಿಲ್ಲ. ನೀನು ಅಷ್ಟೇ ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ದಾನೆ. ನಿಮ್ಮ ಅಮ್ಮನ ನೋಡ್ಕೊ, ನಿಮ್ಮ ಅಮ್ಮ ಹುಷಾರಾಗಲಿ ಅಷ್ಟು ಬಿಡ್ರಿ. ನೀನು ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ ನೀನು. ಅವ್ರು ಮಾಡಿದ್ದ ಅವ್ರು ಅನ್ಬೋಸ್ಲಿ. ನಮ್ಮ ಸಂಸಾರ ಹಾಳು ಮಾಡೋಕೆ ನೋಡಿದ್ರು. ಈಗ ಅವ್ರೇ ಅನ್ಬೋಸ್ತಾರೆ ಬಿಡು. ನನ್ನ ಡ್ಯೂಟಿಲಿ ನೀ ಮುಡುಗು ಫೋನ ಕುಯ್ ಕುಯ್ ಕುಯ್. ಹಲೋ ಕಟ್ ಮಾಡಿದ್ನವ ಹಿಂಗೆ ಮಗ ನಾನು ಫೋನ್ ಮಾಡಿದ್ರು ಹಿಂಗೆ ಆಡ್ತಾವೆ ಹೆಂಗೆ ಮಾಡನಿ ಹೇಳು. ನಮ್ಮ ಮನೆ ಬರೋದೇ ಸರಿ ಇಲ್ಲ ಬಿಡು. ಏನಾರು ಅಲ್ಲಿ ಅಂದ್ಕೊಂಡು ಏನಾರು ಮಾಡ್ಕೊ ಅಂತನಲ್ಲ. ಇರೋನೊಬ್ಬ ಇವ್ನು ಕೇಳ್ದೆ ನೀನು ಯಾರನ್ನ ಕೇಳೋಣ ನಾನು? ನನ್ನ ಕಷ್ಟಕ್ಕೆ ಇರೋನೊಬ್ಬ ಮಗ ಆಯ್ತಾನೆ ಅಂದರೆ ಇವ್ನು ಆಯ್ಕೆಲಕ್ಕಂತ ಬಿಡು ಕಷ್ಟ ಸುಖಕ್ಕೆ. ಸುಮ್ಕಿರಿ ಆಯಿತು ಹೇಳಕ್ಕಾಯ್ತು ಸುಮ್ಕಿರಿ. ನಾವೇ ಹೇಳ್ತೀವಂತೆ ಪಾಪ ಬೇಜಾರು ಮಾಡ್ಕೋಬೇಡಿ. ಮತ್ತೆ ನಾವಿಲ್ವಾ ಯಾಕೆ ತಲೆಗೆಡ್ಸ್ಕೊಂಡ್ರೆ ನಾವು ಹೇಳ್ತೀವಂತೆ ಸುಮ್ಮನಿರಿ. ಬೇಜಾರು ಮಾಡ್ಕೋಬೇಡಿ ನೀವು. ಹೇಳಿ ಮ್ಯಾಕೆ ಊಟ ಮಾಡಿ ನಡೀರಿ. ಅಕ್ಕ ನಡೀರಿ ಊಟ ಮಾಡಿ. ಹೇಳ್ತಾಳಂತ ಇವಳೆ ನಡೀರಿ. ಮತ್ತೆ ನಾನೇ ಬರ್ತೀನಿ, ನೀವು ತಲೆಗೆಡ್ಸ್ಕೊಬೇಡಿ. ನಡೀರಿ ಮಾವನ ಜೊತೆ ನಾನು ಮಾತಾಡ್ತೀನಂತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.